ಹಾಯ್ ಗಾಯ್ಸ್, ಎಲ್ಲರೂ ನಮಸ್ಕಾರ. ನಾನು ಜಾಸ್ಟನ್ ಡಿಸೋಜಾ. ನಾನಿವಾಗ UK ಇಂದ ಇಟಲಿಗೆ ಬಂದಿದ್ದೇನೆ. ಸೊ ಇಟಲಿಯಲ್ಲಿ ರೋಮ್ ಅಲ್ಲಿ ಇದ್ದೇನೆ ಇವಾಗ. ಸೊ ಇಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಒಳಗೆ ಹೋಗುವಾಗೆಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಎಲ್ಲರೂ ಈ ವಿಡಿಯೋ ನೋಡಿ, ಯಾಕಂದ್ರೆ ಇದೊಂದು ಒಳ್ಳೆ ಪ್ಲೇಸ್, ಎಲ್ಲರೂ ನೋಡುವಂತ ಪ್ಲೇಸ್. ಆ ರೋಮ್ ಒಳಗೆ ಹೇಗಿರುತ್ತೆ ಅಂತ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಎಲ್ಲರೂ ವಿಡಿಯೋನ ದಯವಿಟ್ಟು ಎಲ್ಲರೂ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್ ಗಾಯ್ಸ್, ಹಾಗೆ ನಾವು ಇವತ್ತು ಬೆಳಿಗ್ಗೆ ಇಟಲಿಯಲ್ಲಿ ರೋಮಲ್ಲಿರುವ ವ್ಯಾಟಿಕನ್ ಸಿಟಿಯಲ್ಲಿರುವ ರೋಮಲ್ಲಿದ್ದೇವೆ ಇವಾಗ. ಸೊ ಇಲ್ಲಿ ನಾವು ಸೇಂಟ್ ಪೀಟರ್ಸ್ ಬೆಸೆಲಿಕಾ ಅಂತ ಹೇಳಿ ಒಂದು ಚರ್ಚಿಗೆ ಬಂದಿದ್ದೇವೆ. ಇದೊಂದು ಬೆಸೆಲಿಕಾ, ಇದು ತುಂಬ ಪ್ರಸಿದ್ಧವಾಗಿದೆ, ಹಳೆಯ ಕಾಲದ್ದು. ಹಿಸ್ಟ್ರಿ ತೆಗೆದು ನೋಡಿದರೆ 1506ರಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಸೊ ಕೆಲವೊಂದು ಹಿಸ್ಟ್ರಿ ಕೆಲವೊಂದು ಥರ ಇದೆ. ನಮಗೆ ಕರೆಕ್ಟಾಗಿ ನಾವು ನೋಡಿದಾಗ ಅಲ್ಲಿ ಬರೆದಿತ್ತು 1507ರಲ್ಲಿ ಅಂತ, 1507ರಲ್ಲಿ ನಿರ್ಮಾಣವಾಗಿದೆ ಅಂತೇಳಿ. ಆದರೆ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಏನಂತೇಳಿ. ಸೊ ನಾವಿಲ್ಲಿ ಬೆಳಗ್ಗೆ 7 ಗಂಟೆಗೆ ಬಂದಿದೆ. ಯಾಕಂತ ಹೇಳಿದರೆ ಲೇಟಾಗಿ ಬಂದರೆ ನಮಗೆ ಇಲ್ಲಿ ತುಂಬ ರಶ್, ಯಾಕಂತ ಹೇಳಿದರೆ ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಇದೆ. ಅದೆಲ್ಲ ಆದರೆ ತುಂಬ ಲೇಟಾಗಿ ಆಮೇಲೆ ತುಂಬ ಲೇಟಾಗಿ ಆಗ್ತದೆ, ಯಾಕಂದರೆ ತುಂಬ ಹೆವಿ ರಶ್ ಇರುತ್ತೆ. ಸೊ ಅದಕ್ಕೆ ನಾವು ಬೇಗ ಬೆಳಿಗ್ಗೆ ಬಂದಿದ್ದೇವೆ. ಇದು ಹೊರಗಡೆಯ ದೃಶ್ಯ, ಸೇಂಟ್ ಪೀಟರ್ಸ್ ಬೆಸಿಲಿಕಾದ ಹೊರಗಡೆಯ ದೃಶ್ಯ. ಸೊ ತುಂಬ ಒಂದು ಚೆನ್ನಾಗಿದೆ ಇಲ್ಲಿ ಇಟಲಿಯಲ್ಲಿ ಫೇಮಸ್. ಯಾಕಂತ ಹೇಳಿದರೆ ಇವರು ತುಂಬ ಅದ್ಭುತ ಶೈಲಿಯಲ್ಲಿ ಏನು ಆರ್ಕಿಟೆಕ್ಟನ್ನು ನಿರ್ಮಾಣ ಮಾಡ್ತಾರೆ. ಪ್ರತಿಯೊಂದು ಮೂರ್ತಿ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಹೇಳಿದರೆ, ಇವರ ಆ ಕಲೆಯನ್ನು ನಾವು ಮೆಚ್ಚಲೇಬೇಕು. ಯಾಕಂತ ಹೇಳಿದರೆ ಇಲ್ಲಿ ಮಾತ್ರ ಅಲ್ಲ, ಹೊರಗಡೆ ಹೋಗಿದ್ರು ನಾವು ಒಂದೊಂದು ಇದು ಗ್ರ್ಯಾಂಡ್ ಮಾರ್ಬಲ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ, ಒಂದು ಪಿಕ್ಚರ್ಸನ್ನೆಲ್ಲ ಬಿಡಿಸಿದ್ದಾರೆ ಅಂದರೆ ತುಂಬ ಸುಂದರವಾಗಿದೆ ನೋಡಲಿಕ್ಕೆ. ಇದು ಎಲ್ಲರೊಂದು ನೋಡುವಂಥ ಪ್ಲೇಸ್, ಹೋಲಿ ಪ್ಲೇಸ್ ಇದು. ಸೊ ಕ್ಯಾಥಲಿಕ್ ಕ್ರಿಶ್ಚಿಯನರಿಗೆ ತುಂಬ ಒಂದು ಒಳ್ಳೆಯ ಪ್ಲೇಸ್ ಇದು. ಸೊ ಇಲ್ಲಿ ಯಾಕಿದು ಫೇಮಸ್ ಅಂತ ಹೇಳಿದರೆ, ಇಲ್ಲಿ ಪೋಪು ಬಂದುಬಿಟ್ಟು ಇವರು ಕ್ರಿಸ್ಮಸ್ಸಿಗೆ ಆಮೇಲೆ ಈಸ್ಟರ್ಗೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ. ಸೊ ಇದಕ್ಕೆ ಈ ಪ್ಲೇಸ್ ಫೇಮಸ್ಸು. ನಾವು ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಆದಮೇಲೆ ಒಳಗಡೆ ಹೋಗಿದ್ವಿ, ನಮ್ಮ ಬ್ಯಾಗೆಲ್ಲ ಚೆಕ್ ಮಾಡಿದರು. ಆಮೇಲೆ ಎಲ್ಲ ಕೇಳ್ತಾರೆ ಏನಂತ ಹೇಳಿದರೆ, ಆಮೇಲೆ ಡೌಟ್ ಬಂದರೆ ಹಿಡ್ಕೊಂಡು ಅಲ್ಲೇ ಪೊಲೀಸೆಲ್ಲ ಇರ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಸೊ ನಾವು ಹೋಗುವಾಗ ನೆಲದಲ್ಲಿ ಇಂಥ ಒಂದು ಇದೆಲ್ಲ ನೋಡ್ಬೋದು. ಇದು ಏನಂತ ಹೇಳಿದರೆ, ಕೆಲವೊಂದು ಪೋಪ್ ಆಗಿರ್ಬೋದು, ಕೆಲವೊಂದು ಸೇಂಟ್ಸ್ ಆಗಿರ್ಬೋದು, ಅವರು ಸತ್ತ ನಂತರ ಅವರ ಸಮಾಧಿಯಲ್ಲಿ ಮಾಡಿರ್ತಾರೆ. ಸೊ ಇದರ ಅಂಡರ್ಗ್ರೌಂಡಲ್ಲಿ ತುಂಬ ಪೋಪ್ ಅವರದ್ದು ಸಮಾಧಿಯನ್ನು ನಾವು ಕಾಣ್ಬೋದು. ಸೊ ತುಂಬ ಅದ್ಭುತವಾಗಿದೆ ಕೆಲವೊಂದು ದೃಶ್ಯಗಳು ಇಲ್ಲಿ. ಎಸ್ಪೆಷಲಿ ಅವರು ಆರ್ಕಿಟೆಕ್ಟ್ ಏನಂತ ಹೇಳಿದರೆ, ನಾವು ಕೆಲವೊಂದು ಶಿಲೆಯನ್ನು ಅವರು ಹೇಗೆ ಕೆತ್ತಿದ್ದಾರೆ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ವಸ್ತುವಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿದರೆ ನಾವು ಒಮ್ಮೆ ಅದು ನೋಡಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಪ್ರತಿಯೊಂದು ವಸ್ತು ನೋಡಲಿಕ್ಕೆ ಅಷ್ಟೇ ಟೈಮ್ ಬೇಕು ನಮಗೆ. ಸೊ ಬನ್ನಿ ನಾವು ಒಳಗಡೆ ಹೋಗುವ ಇವಾಗ. ಸೊ ಇಲ್ಲಿ ಒಳಗಡೆ ಹೋಗುವಾಗ ಇದಾಗಿದೆ ಸೇಂಟ್ ಬೆಸಿಲಿಕಾ. ಇಲ್ಲಿ ಒಳಗಡೆ ತುಂಬ ಚಾಪೆಲ್ಸ್ ಇದೆ. ಒಂದೊಂದು ಚಾಪೆಲ್ಸ್ ಅಂದರೆ ಇದು ಏನು ನಮ್ಮ ಮಾಸ್ ಆಗುವ ಸ್ಥಳ, ಹೋಲಿ ಮಾಸ್ ಆಗ್ತದೆ ಒಂದೊಂದು ಸ್ಥಳದಲ್ಲಿ. ಒಂದೊಂದು ಪೋಪು ಒಂದೊಂದು ಕಡೆಯಲ್ಲಿ ಮಾಸ್ ಮಾಡಿ ಅವರ ಹೆಸರಲ್ಲಿ ಅದು ಚಾಪೆಲ್ ಅಂತ ಅವರ ಹೆಸರಲ್ಲಿ ಬರೆದಿಡ್ತಾರೆ. ಸೊ ಎಷ್ಟು ಈ ದೃಶ್ಯ ನೋಡ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಮೇಲೆ ಅವರು ಬಿಡಿಸಿದ ಚಿತ್ರಗಳು, ಕೆತ್ತಿದ ಮೂರ್ತಿಗಳು, ಆಮೇಲೆ ನೆಲ ನೋಡ್ಬೋದು, ಆಲ್ಟರ್ಸ್ ನೋಡ್ಬೋದು. ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಇದು. ಹಾಗೆ ಕೆಲವು ಪರ್ಚೇಸಿಂಗ್ ಎಲ್ಲ ಇತ್ತು ಇಲ್ಲಿ, ಒಳಗಡೆ ತಗೊಳ್ಬೋದು. ಹೋಲಿ ಪ್ಲೇಸಲ್ಲಿ ನಮಗೆ ಹೋಗ್ಬಿಟ್ಟು ತಗೊಳ್ಬೋದು ಬೇಕಾದರೆ. ಹಾಗೆ ನಾವು ಮುಂದೆ ಹೋಗುವಾಗ ಇದು ಈ ಚರ್ಚಿನ ಹಿಸ್ಟ್ರಿ ಮತ್ತು ಯಾವ ಪೋಪು ಯಾವ ಟೈಮಲ್ಲಿ ಬಂದಿದ್ದರು, ಆಡಳಿತ ಮಾಡಿದರು ಅಂತ ಇಲ್ಲಿ ನಮಗಿಲ್ಲಿ ನೋಡ್ಬೋದು. ಇಲ್ಲಿ ಪೋಪ್ ಇವಾಗ ಸ್ಟೇ ಮಾಡೋದಿಲ್ಲ ಅಂತ ಹೇಳಿದರು, ನಾವು ಕೇಳಿದ್ವಿ. ಇಲ್ಲಿ ಸ್ಟೇ ಮಾಡೋದಿಲ್ಲ, ಸಮ್ಟೈಮ್ಸ್ ಇಲ್ಲಿ ಬರ್ತಾರೆ, ಬಟ್ ಅದು ಸೀಕ್ರೆಟ್. ಅವರು ನಮಗೆ ಹೇಳೋದಿಲ್ಲ ಇರ್ತಾರಾ ಇಲ್ವ ಅಂತೇಳಿ. ಅದು ನಾವು ಕೇಳುವಾಗ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅವರು. ಕೆಲವೊಂದು ಟೈಮಲ್ಲಿ ಇಲ್ಲಿ ಇರ್ತಾರೆ. ಹೆಚ್ಚಾಗಿ ಪೂಜೆ ಎಲ್ಲ ಇರ್ತದೆ. ಫಾರ್ ಎಕ್ಸಾಂಪಲ್ ಕ್ರಿಸ್ಮಸ್ ಪೂಜೆ ಇಲ್ಲಿ ನಡೀತದೆ. ಸೊ ಇವಾಗ ಮಾಸ್ ಆಗ್ತಿದೆ ಇಲ್ಲಿ. E alla moltitudine dei cori celesti cantiamo con voce incessante l'inno della tua gloria.
ಸೊ ನಾವು ಹೋಗುವಾಗ ಮಾಸ್ ಆಗ್ತಾಯಿತ್ತು, ಬಲಿಪೂಜೆ ಆಗ್ತಾಯಿತ್ತು. ಹಾಗೆ ಇಲ್ಲಿ ನಾವು ನೋಡ್ಬೋದು ಇದು ಹಿಸ್ಟ್ರಿ, ಎಷ್ಟು ಪೋಪ್ಸು ಯಾವ ಟೈಮಲ್ಲಿ ಇದ್ದರು, ಯಾರೆಲ್ಲ ಆಡಳಿತ ಮಾಡಿದ್ರು ಅಂತ ನಾವು ಇಲ್ಲಿ ನೋಡ್ಬೋದು. ಹಾಗೂ ಇದು ಈ ಬಸಿಲಿಕದ ಅಂಡರ್ಗ್ರೌಂಡು. ಸೊ ಕೆಳಗಡೆ ಹೋಗುವಾಗ ತುಂಬ ಸೇಂಟ್ಸ್ ಹಾಗೂ ಪೋಪ್ ಅವರದ್ದು ಸಮಾಧಿ, ಅವರ ಸತ್ತ ಮೇಲೆ ಅವರನ್ನು ಸಮಾಧಿ ಈ ಪ್ಲೇಸಲ್ಲಿ ಮಾಡಲಾಗಿದೆ. ಸೊ ಇವಾಗ ಇಲ್ಲಿನ ವೆದರ್ ಬಂದುಬಿಟ್ಟು 14 ಡಿಗ್ರಿ, ಅಷ್ಟೇನು UK ಕಂಪೇರ್ ಮಾಡಿದರೆ ಅಷ್ಟೇನು ಕೋಲ್ಡ್ ಇಲ್ಲ. ಹಾಗೂ ಈ ವ್ಯಾಟಿಕನ್ ಸಿಟಿ, ಇವರು ಆಡಳಿತ ಮಾಡೋದು ಪೋಪ್ ಅವರು. ಸೊ ಹಾಗೆ ಎಲ್ಲ ಆಡಳಿತ ಇದು ಪೋಪ್ ಅಂಡರ್ಟೇಕಿಂಗ್ ಇದು. ಹಾಗೂ ವ್ಯಾಟಿಕನ್ ಸಿಟಿ ಸಪ್ರೇಟಾಗಿ 109 ಏಕರ್ಸ್ ಏನಿದೆ. ಸೊ ಈ ಪೋಪ್ ಅವರೇ ಬಂದುಬಿಟ್ಟು ಎಲ್ಲ ಆಡಳಿತ ಎಲ್ಲ ನೋಡ್ಕೊಳ್ತಾರೆ. ಸೊ ನಾವು ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಪೋಪ್ಸ್ ಎಲ್ಲ. ಫಾರ್ ಎಕ್ಸಾಂಪಲ್ ಜಾನ್ ಪಾಲ್ II ಅವರ ಸಮಾಧಿ ಕೂಡ ಇಲ್ಲಿ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ತುಂಬ ಯಾತ್ರಿಕರಿಂದ ಬೇರೆ ಬೇರೆ ದೇಶದಿಂದ ಇಲ್ಲಿ ವಿಸಿಟ್ ಮಾಡಿ ಇದರ ಹಿಸ್ಟ್ರಿ ಅದು ಇದಂತೆಲ್ಲ ಕೇಳ್ತಾ ಇರ್ತಾರೆ. ಕೆಲವರು ಟೂರ್ ಗೈಡನ್ನು ತಗೊಳ್ತಾರೆ, ನಾವು ತಗೊಳ್ಳಿಲ್ಲ. ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್. ನಾವೇ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ವಲ್ಪ ಹುಡುಕಿ ಸ್ವಲ್ಪ ನಾವೇ ಅರ್ಥ ಮಾಡಿಕೊಂಡು ಸ್ವಂತವಾಗಿ ನಾವೇ ಬಂದಿದ್ವಿ. ಇಲ್ಲಿ ಬರುವಾಗ ಒಳಗಡೆ ಟಿಕೆಟ್ಸ್ ಏನಿಲ್ಲ, ಆದರೆ ಒಂದು ಎಕ್ಸ್ಪೆನ್ಸಿವ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿರೋದರಿಂದ ಹೊರಗಡೆ ಫುಡ್ ಆಗಿರ್ಬೋದು, ಆಮೇಲೆ ಏನೊಂದು ಪರ್ಚೇಸ್ ಮಾಡಿದ್ರೆ ತುಂಬ ಎಕ್ಸ್ಪೆನ್ಸಿವ್. ಆಮೇಲೆ ಇಲ್ಲೊಂದು ಹತ್ತಿರದಲ್ಲೊಂದು ಮ್ಯೂಸಿಯಮ್ ಇದೆ ಇದರ ಒಳಗಡೆ, ಅದಕ್ಕೆ ಟಿಕೆಟ್ಸ್ ಬಂದುಬಿಟ್ಟು €50. ಸೊ ನಾವು ತಗೊಳ್ಳಿಲ್ಲ. ಹಾಗೆ ಅದು ತಗೊಂಡ್ರೆ ನಾವು ಟೂರ್ ಗೈಡ್ ಅಂತ ತಗೊಳ್ಬೇಕು. ಸೊ ಅದು ನಾವು ತಗೊಳ್ಳಿಲ್ಲ. ನಾವು ಹೀಗೆ ಖುದ್ದಾಗಿ ನಾವೇ ಇದು ಮಾಡಿ ಬಂದಿದ್ವಿ. ಸೊ ಇದು ಇಲ್ಲಿಯ ವಿಶೇಷತೆ. ಹಾಗೆ ಎಷ್ಟು ಹಳೆಯದು ನೋಡಿ ಇಲ್ಲಿ, ಎಷ್ಟು ಚೆನ್ನಾಗಿದೆ. ನಾವು ಕರೆಕ್ಟಾಗಿ ಅದು ಹೋಗಿ ನೋಡಬೇಕು ಈ ಪ್ಲೇಸನ್ನೆಲ್ಲ. ಸೊ ನೀವು ನೋಡ್ಬೋದು, ಇನ್ನು ಮುಂದೆ ಬೇಕಾದರೂ ಹೋಗಿಬಿಟ್ಟು ನೀವೊಂದು ಪ್ರಾಪರ್ ಪ್ಲ್ಯಾನ್ ಮಾಡಿ ಯಾರಿಗೆ ಬೇಕಾದರೂ ಹೋಗ್ಬೋದು. ದೊಡ್ಡ ಇದೇನಿಲ್ಲ ಇಲ್ಲಿ ಹೋಗೋದೆಲ್ಲ. ಸೊ ಈ ವಿಸಿಟ್ ವೀಸಾ ಸಿಗ್ತದೆ ನಮಗೆ, ಟೂರಿಸ್ಟ್ ವೀಸಾ ಸಿಗ್ತದೆ ಇಂಡಿಯಾದಿಂದ. ಆದರೆ ಅದು ತಗೊಂಡ್ಬಿಟ್ಟು ನಾವು ಜಸ್ಟ್ ಹೋಗಿ ವಿಸಿಟ್ ಮಾಡಿ ಬರ್ಬೋದು. ಹಾಗೆ ಇದು ಅಂಡರ್ಗ್ರೌಂಡ್ ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಇಲ್ಲಿ. ಹಾಗೆ ನಾವು ಇವಾಗ ಅಂಡರ್ಗ್ರೌಂಡಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಓತ್ ಟೇಕಿಂಗ್ ಅಂದರೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಜಸ್ಟ್ ನೋಡಿ. ಸೊ ಇವಾಗ ನೀವು ನೋಡಿದ ದೃಶ್ಯ ಇದು ಏನಂತ ಹೇಳಿದರೆ, ಇದು ಹ್ಯಾಂಡ್ ಓವರ್. ಯಾಕಂದರೆ ಪ್ರತಿಯೊಂದು ಗಂಟೆಗೆ ಇಲ್ಲಿ ಇವರು ಚೇಂಜ್ ಮಾಡ್ತಾ ಇರ್ತಾರೆ ಹ್ಯಾಂಡ್ ಓವರ್. ಸೊ ಅದರ ಒಳಗಡೆ ಏನಿದೆ ಅಂತ ಹೇಳಿದರೆ, ಪೋಪು ಇರ್ತಾರೆ ಇಲ್ಲ ಅವರು ಕರೆಕ್ಟಾಗಿ ಹೇಳೋದಿಲ್ಲ ಸೆಕ್ಯೂರಿಟಿ ಪರ್ಪಸ್ಗೆ. ಬಟ್ ಒಳಗಡೆ ಆಡಳಿತ ಕಚೇರಿ, ತುಂಬ ಪ್ರೀಸ್ಟ್ ಆಗಿರ್ಬೋದು, ಬಿಷಪ್ಸ್ ಆಗಿರ್ಬೋದು, ಮೀಟಿಂಗ್ಸ್ ಎಲ್ಲ ಆಗ್ತಾ ಇರ್ತದೆ ಇದರ ಒಳಗಡೆ. ಇಷ್ಟೆಲ್ಲ ನೋಡಿಬಿಟ್ಟು ಎಲ್ಲ ಹೊರಗೆ ಬರುವಾಗ ಆಲ್ಮೋಸ್ಟ್ ನಮಗೆ ಒಂದು ಈವ್ನಿಂಗ್ 3-4 ಗಂಟೆ ಆಯಿತು. ನೋಡಲಿಕ್ಕೆ ಅಷ್ಟು ಇದೆ ಇಲ್ಲಿ. ಸೊ ನಾವು 2 ರೌಂಡ್ ಹೋಗಿದ್ವಿ. ಯಾಕಂತ ಹೇಳಿದರೆ ನಾವು ಕರೆಕ್ಟಾಗಿ ನೋಡಬೇಕಂತೇಳಿ 2 ರೌಂಡೆಲ್ಲ ಹೋಗಿಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ಬಂದುಬಿಟ್ಟು ಇವಾಗ ನಾವು ನೆಕ್ಸ್ಟ್ ಇನ್ನೊಂದು ಬೆಸಿಲಿಕ ಇದೆ ಸೇಂಟ್ ಮೇರೀಸ್ ಅಂತೇಳಿ. ಸೊ ಅಲ್ಲಿ ಹೋಗುವಂತ ಪ್ಲ್ಯಾನ್ ಮಾಡಿದ್ವಿ.
ಹಾಯ್ ಗಾಯ್ಸ್. ಸೊ ಇವಾಗ ರೋಮಲ್ಲಿ ಇನ್ನೊಂದು ಬೆಸಲಿಕೆ ಇದೆ, ಸಾಂತಾ ಮರಿ ಅಂತ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ನಾವು ಹೇಳಿದಂತೆ ಇನ್ನೊಂದು ಬೆಸಿಲಿಕ ಇದು ಸೇಂಟ್ ಮೇರಿಸ್ ಅಂತ ಹೇಳಿ. ಇದು ತುಂಬ ಓಲ್ಡ್, ಬಟ್ ಅಷ್ಟೊಂದು ಮೇಂಟೈನ್ ಮಾಡಿಲ್ಲ ಇವರು. ನನಗೆ ಅಷ್ಟೊಂದು ಚೆನ್ನಾಗಿ ಇದು ಚೆನ್ನಾಗಿ ಅನಿಸ್ಲಿಲ್ಲ. ಯಾಕೆಂದರೆ ಹೇಳಿದರೆ ಅಷ್ಟೊಂದು ಜನಗಳೆಲ್ಲ ಇಲ್ಲಿ ಇಲ್ಲ. ಆದರೂ ಸ್ವಲ್ಪ ಮಂದಿಯಲ್ಲಿ ಇದ್ದಾರೆ. ಹೋಗುವಾಗ ನಾವು ಆಲ್ರೆಡಿ ಒಂದು 4-5 ಗಂಟೆ ಆಗಿತ್ತು ಇಲ್ಲಿ. ರಶ್ ಏನಿಲ್ಲ, ಅಷ್ಟು ನೋಡುವಂಥದ್ದು ಏನಿಲ್ಲ. ಎಲ್ಲ ಹಳೇದಾಗೆಲ್ಲ ಒಂದು ಕಡೆಯಿಂದ ಬೀಳಲಿಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಅಷ್ಟೇ ವಿಶೇಷತೆ ಇದರಲ್ಲಿ. ಸೊ ಅಲ್ಲಿ ನಾವು ಪ್ರೇಯರ್ ಎಲ್ಲ ಮಾಡಿಬಿಟ್ಟು, ಸೇಂಟ್ ಮೇರಿಸ್ ಚಾಪೆಲ್ ಅದು, ಅಲ್ಲಿ ಪ್ರೇಯರ್ ಎಲ್ಲ ಮಾಡಿಬಿಟ್ಟು ಅದರ ಪಕ್ಕದಲ್ಲಿ ಇನ್ನೊಂದು ಇದಿತ್ತು, ಏನು ಅರಮನೆ ಇತ್ತು, ಅಲ್ಲಿಗೆ ಹೋಗಿದ್ವಿ. ಇದು ಆ ಅರಮನೆ. ಇದರ ವಿಶೇಷತೆ ಏನಂತ ಹೇಳಿದರೆ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಾವೊಂದು ಲೈಟಿಂಗ್ಸ್ ಎಲ್ಲ ನೋಡುವ ಅಂತ ಹೇಳಿ ಒಳಗಡೆ ಹೋಗಿದ್ವಿ. ಚೆನ್ನಾಗಿದೆ ಪ್ಲೇಸ್. ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ ಮೇಂಟೈನ್ ಮಾಡಿಲ್ಲ. ಯಾಕೆಂದರೆ ಹಳೆ ಬಿಲ್ಡಿಂಗ್ ಆಗಿರೋದರಿಂದ ಅದರ ಬ್ಯಾಕ್ ಸೈಡಲ್ಲೆಲ್ಲ ಬಿದ್ದೋಗಿಬಿಟ್ಟಿದೆ ಕೆಲವೊಂದೆಲ್ಲ. ಟಿಕೆಟ್ಸ್ ಒಳಗಡೆ ಏನೋ ಟಿಕೆಟ್ಸ್ ಇದೆ ಅಂತ ಹೇಳಿದರು, ಏನು €40 ಅಂತ ಹೇಳಿದರು. ಸೊ ನಾವು ಹೋಗಲಿಲ್ಲ. ಒಳಗಡೆ ಹೋದರೆ ಅಷ್ಟೇ ಇರೋದು. ಏನಂತ ಹೇಳಿದರೆ ಅಲ್ಲಿ ಜಸ್ಟ್ ಒಂದು ಮ್ಯೂಸಿಯಮ್ ಇರ್ತದೆ, ಬೇರೆ ಏನು ಅಷ್ಟು ವಿಶೇಷವಾಗಿ ಏನು ಇರೋದಿಲ್ಲ ಅಂತ ಕಾಣ್ತದೆ ನನ್ನ ಪ್ರಕಾರ. ಸೊ ಇಲ್ಲಿ ನೋಡಿ, ಅಷ್ಟು ಲೈಟಿಂಗ್ಸ್ ಮಾತ್ರ ಒಂದು ಕ್ರಿಸ್ಮಸ್ ಆಗಿರೋದ್ರಿಂದ ಲೈಟಿಂಗ್ಸ್ ಮಾತ್ರ ಚೆನ್ನಾಗಿದೆ. ಬೇರೆಲ್ಲ ಸೇಮ್, ಬೇರೆ ನೋಡುವಂಥದ್ದು ಅಷ್ಟೇನು ದೊಡ್ಡದೇನಿಲ್ಲ ಇಲ್ಲಿ. ಇದರ ಬ್ಯಾಕ್ ಸೈಡಲ್ಲಿ ಒಂದು ಚೆನ್ನಾಗಿದೆ ದೃಶ್ಯ. ಯಾಕೆಂತ ಹೇಳಿದರೆ ಆಲ್ರೆಡಿ ಅದು ಬಿದ್ದೋಗಿಬಿಟ್ಟಿದೆ. ಅದು ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿದೆ. ಹಾಗೆ ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣ ಇವಾಗ. ಹಾಗೆ ನಮ್ಮದು ಟೂರೆಲ್ಲ ಆದಮೇಲೆ ಈವ್ನಿಂಗ್ ನಾವು ಒಳ್ಳೆ ಒಂದು ಡಿನ್ನರ್ ಮಾಡುವ ಅಂತ ಹೇಳಿ ಹೊರಗಡೆ ಬಂದ್ವಿ. ಕ್ರಿಸ್ಮಸ್ ಸೀಸನ್ ಆಗಿರುವುದರಿಂದ ಹೊರಗಡೆ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ. ಗೂಗಲಲ್ಲಿ ಒಳ್ಳೆ ಒಂದು ರಿವ್ಯೂಸ್ ನೋಡಿಬಿಟ್ಟು ಒಳ್ಳೆ ಒಂದು ರೆಸ್ಟೋರೆಂಟನ್ನು ಸೆಲೆಕ್ಟ್ ಮಾಡಿದ್ವಿ. ಹಾಗೆ ಇಲ್ಲಿ ಇಟಲಿಯಲ್ಲಿ ಪಿಜ್ಜಾ ಮತ್ತು ಪಾಸ್ತಾ ಇದಕ್ಕೆಲ್ಲ ಫೇಮಸ್. ಸೊ ನಾವು ಒಳ್ಳೆ ಒಂದು ಮಾರ್ಗರಿಟ್ ಪಿಜ್ಜಾ ಅಂತ ಹೇಳಿ ಆರ್ಡ್ರ್ ಮಾಡಿದ್ವಿ. ಹಾಗೆ ಲ್ಯಾಂಬ್ ಕಬಾಬ್ ಹಾಗೂ ಕ್ರೀಮಿ ಪಾಸ್ತಾವನ್ನು ಕೂಡ ನಾವು ಆರ್ಡ್ರ್ ಮಾಡಿ ಅಲ್ಲಿ ಟೇಸ್ಟ್ ಮಾಡಿದ್ವಿ. ಸೊ ಫುಡ್ಡೆಲ್ಲ ಚೆನ್ನಾಗಿತ್ತು. ಆದರೆ ನಮ್ಮ ಇಂಡಿಯನ್ಸಿಗೆ ಯಾವತ್ತು ಸ್ಪೈಸಿ ಫುಡ್ಡನ್ನು ನಾವು ತಿನ್ನೋದರಿಂದ ಒಳ್ಳೆ ನಮಗೆ ಅಷ್ಟೊಂದು ಅನಿಸ್ಲಿಲ್ಲ. ಬಟ್ ಫುಡ್ಡೆಲ್ಲ ಚೆನ್ನಾಗಿತ್ತು, ತೊಂದರೆ ಇಲ್ಲ. ಸೊ ಫುಡ್ಡೆಲ್ಲ ತಿಂದ್ಕೊಂಡು ನಾವು ಅಷ್ಟೊತ್ತಿಗೆ ಹೊರಗಡೆ ಬರುವಾಗ ಇಲ್ಲಿ ನಾವು ಹೊರಗೆ ಬರುವಾಗ ನಿಮಗೆ ನೋಡ್ಬೋದು ಕ್ಯಾನಬಿಸ್ ಸ್ಟೋರ್ ಅಂತ ಹೇಳಿ. ಕ್ಯಾನಬಿಸ್ ಸ್ಟೋರ್ ಅಂತ ಹೇಳಿದರೆ ಇಲ್ಲಿ ಗಾಂಜಾ ಎಲ್ಲ ಲೀಗಲ್ ಆಗಿದ್ದರಿಂದ ತುಂಬ ಗಾಂಜಾದು ತುಂಬ ಚಾಕ್ಲೇಟ್ ಆಗಿರ್ಬೋದು, ತುಂಬ ಪ್ರಾಡಕ್ಟ್ಸ್ ಇಲ್ಲಿ ನೋಡ್ಬೋದು. ಸೊ ನಾವು ಒಂದು ಕುತೂಹಲದಿಂದ ಒಂದು ರೌಂಡ್ ಹೋಗಿಬಿಟ್ಟು ಎಲ್ಲ ನೋಡಿದ್ವಿ ಏನೆಲ್ಲ ಇದೆ ಅಂತೇಳಿ. ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ನಾನು ಇದನ್ನು ಪ್ರಮೋಟ್ ಮಾಡೋದಿಲ್ಲ, ಇದು ಆರೋಗ್ಯಕ್ಕೆ ಹಾನಿಕರ. ಸೊ ದಯವಿಟ್ಟು ಇದನ್ನು ಜಸ್ಟ್ ನೋಡಿ ಅಲ್ಲೇ ಬಿಟ್ಬಿಡಿ, ಯಾಕಂದರೆ ಇದು ಆರೋಗ್ಯಕ್ಕೆ ಚೆನ್ನಾಗಿರಲ್ಲ. ಸೊ ನಾವೆಲ್ಲ ನೋಡಿಬಿಟ್ಟು ಹಾಗೆ ಇಲ್ಲಿಂದ ಹೊರಗೆ ಬಂದ್ವಿ. ಇದನ್ನೆಲ್ಲ ನೋಡಿಬಿಟ್ಟು ನಾವು ಹೊರಗಡೆ ಬಂದ್ವಿ. ಇಲ್ಲಿ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಕ್ರಿಸ್ಮಸ್ ಟೈಮ್ ಆಗಿರೋದರಿಂದ
ಹೊರಗಡೆಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಫುಡ್ಡೆಲ್ಲ ಮಾಡಿಕೊಂಡು ಎಲ್ಲ ನಮ್ಮದೆಲ್ಲ ಕಾರ್ಯಕ್ರಮಗಳೆಲ್ಲ ನೋಡಿಬಿಟ್ಟು ನಾವು ಅಷ್ಟರಿಂದ ನಾವು ಹೊರಗಡೆ ಬಂದ್ವಿ. ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ಸಿಟಿಯೆಲ್ಲ ಯಾವುದು ರೋಮ್ ಸಿಟಿ ನೋಡಿಕೊಂಡು ವ್ಯಾಟಿಕನ್ ಸಿಟಿ ಎಲ್ಲ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ. ಸೊ ನಾವು ಇವಾಗ ಕಾರಲ್ಲಿ ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇದು ವ್ಯಾಟಿಕನ್ ಸಿಟಿಯಿಂದ ಹೊರಗಡೆ ಹೋಗೋದು, ಅಂದರೆ ರೋಮಿಂದ ನಾವು ಹೊರಗಡೆ ಬರ್ತಾ ಇದ್ವಿ. ಸೊ ಚೆನ್ನಾಗಿದೆ ಸಿಟಿ ಎಲ್ಲ ನೋಡಲಿಕ್ಕೆ. ಸೊ ನೋಡಿ ಎಂಜಾಯ್ ಮಾಡಿ. ಇಟಲಿ ಸಿಟಿ ಎಲ್ಲ ನೋಡಿಬಿಟ್ಟು ನಾವು ವ್ಯಾಟಿಕನ್ ಸಿಟಿಯಿಂದ ಹೊರಗಡೆ ಬಂದ್ವಿ. ನೀವು ನೋಡ್ಬೋದು ಇಲ್ಲಿ ಸಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ನಾವು ಇಟಲಿ ಸಿಟಿಯಿಂದ ಎಕ್ಸಿಟ್ ಆಗಿದ್ವಿ ಇವಾಗ. ಸೊ ಎಲ್ಲ ಪ್ರೋಸೆಸ್ ಎಲ್ಲ ಚೆನ್ನಾಗಿ ನಡೆಯಿತು, ಏನು ತೊಂದರೆ ಏನು ಆಗಿರಲಿಲ್ಲ. ಸೊ ಎಲ್ಲ ನಾವು ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ. ಹಾಗೂ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.